ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಪಲ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನಾವು ಜೀವಾಮೃತವನ್ನು ಗಿಡಗಳಿಗೆ ಹಾಕ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಜೀವಾಮೃತ ಅಂತ ಅಂದರೆ ಗಿಡಗಳಿಗೆ ಭಾಳ ರೀತಿಯಾಗಿ ಅಮೃತ ಇದ್ದ ಹಾಗೆ. ಇದು ನೋಡ್ರಿ ಹೇಗೆ ಕಾಣಕತ್ತದ, ಅಷ್ಟು ಸರಿಯಾಗಿ ಜೀವಾಮೃತ ರೆಡಿಯಾಗ್ಯದ. ಈ ಜೀವಾಮೃತ ನೋಡ್ರಿ ನಾವು ಗಿಡಗಳಿಗೆ ಕೊಡುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳಿತಾವ. ಅದು ಅಲ್ಲದೆ ಗಿಡಗಳಿಗೆ ಹೆಲ್ದಿಯಾಗಿ ಬೆಳಿತಾವ. ಅದು ಅಲ್ಲದೆ ಹೂವು ಮೊಗ್ಗು ಜಾಸ್ತಿ ಬರ್ತಾವೆ ಇದರಲ್ಲಿಂದ. ನಾವು ನಮ್ಮ ತೋಟದಲ್ಲಿ ಈಗ ಭಾಳ ಸಲ ಯೂಸ್ ಮಾಡಿದ್ದೆವು. ಅದರ ಕಾರಣ ನಮ್ಮ ತೋಟದಲ್ಲಿ ಸಣ್ಣ ಗಿಡಗಳಿದ್ರೂ ಜಾಸ್ತಿ ಮೊಗ್ಗುಗಳು ಬರ್ತಾ ಇದ್ದಾವೆ. ನೋಡಿ ಇಲ್ಲಿ ಈ ಜೀವಾಮೃತ ಅಂತ ಹೆಸರಿನಾಗೆ ಅಮೃತ ಅದ ಇದ್ರೊಳಗೆ. ಆದ ಕಾರಣ ಗಿಡಗಳಿಗೆ ತುಂಬ ಸಹಾಯ ಆಗ್ತದ. ಇದ್ರೊಳಗೆ ಆಕಳ ಗೋಮೂತ್ರ ಮತ್ತು ಸಗಣಿ ಇರುವುದರಿಂದ ಇವೆರಡೂ ಸೇರಿ ಒಂದು ದ್ರವ ಆಗಿ ರೆಡಿ ಆಗ್ತದ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದವ ಮೊಗ್ಗುಗಳು. ಗಿಡ ಮಾತ್ರ ಭಾಳ ಚಿಕ್ಕದದ, ಆದ್ರೆ ಭೀ ಮೊಗ್ಗುಗಳು ಜಾಸ್ತಿಯಾಗಿ ಬಂದಾವ ಇದ್ರೊಳಗೆ. ಇದನ್ನು ನಾವು ವಾರಕ್ಕೆ ಒಂದು ಬಾರಿಯಾಗಿ ಯೂಸ್ ಮಾಡಬೇಕು. ಒಂದು ಗಿಡಕ್ಕೆ 1 ಲೀಟರ್ನಂತೆ ಹಾಕಬೇಕು ಒಂದೊಂದು ಗಿಡಗಳಿಗೆ. ಇದು ಹೀಗೆ ಮಾಡಿದಾಗ ನಮಗೆ ಭಾಳ ಹೆಲ್ಪ್ ಆಗ್ತದ ಗಿಡಗಳಿಗೆ. ಅದು ಅಲ್ಲದೆ ಇದು ನೋಡ್ರಿ, ನಾವು ಬೆಳಗ್ಗೆ ಕೊಡಬೇಕು, ಬೆಳಗಿನ ಜಾವ ಕೊಡಬೇಕು. ಇದ್ದಿಲ್ಲ ಅಂದ್ರೆ ಸಂಜೆ ಕಡೆ ಸಾಯಂಕಾಲ 4 ಗಂಟೆ ಕೊಡಬೇಕು. ನಡು ಮಧ್ಯಾಹ್ನದಲ್ಲಿ ಕೊಡಬಾರ್ದು. ಇದು ನೋಡ್ರಿ, ಒಂದು ಗಿಡಕ್ಕೆ ಎಷ್ಟು ಅದು ಏನಂತಾರೆ ಮರಿಗಳು ಎಷ್ಟು ಬಿಲ್ಡಾಗತ್ತಾವೆ ನೋಡ್ರಿ ಒಂದೊಂದು ಗಿಡದಾಗ. ಈ ರೀತಿಯಾಗಿ ಬೆಳವಣಿಗೆ ಕೂಡ ಭೀ ಸರಿಯಾಗಿ ಆಗ್ತದ ಇದು ಜೀವಾಮೃತ ಹಾಕೋದ್ರಲಿಂತ. ಇದು ನೋಡ್ರಿ, ಈಗ ಎಷ್ಟು ನೋಡ್ರಿ ಇದ್ರೊಳಗೆ ಮರಿಗಳು ಎಷ್ಟು ಬಿಟ್ಟಾವ ನೋಡ್ರಿ. ಅದು ಅಲ್ಲದೆ ಈಗ ಚಳಿ ಇರುವುದು ಚಳಿ ಕಾರಣದಿಂದ ಜಾಸ್ತಿ ಗಿಡಗಳು ಚೆನ್ನಾಗಿ ಬೆಳಿತಾವ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಗಿಡಗಳಿಗೆ ಏನೇನು ಹಾಕಬೇಕು ಎಲ್ಲ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡ್ತಾ ಬರಬೇಕು. ಈಗ ನೋಡ್ರಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದು ಇಲ್ಲಿ ನೋಡ್ರಿ, ಇಷ್ಟು ಗುಲಾಬಿ ಹೂವನೇ ಅವ ನಮ್ಮಲ್ಲಿ. ನನ್ನ ಮಗ ನೋಡ್ರಿ ಜೀವಾಮೃತ ಹಾಕಿ ಸುಸ್ತಾಗಿ ಕುಂತ್ಬಿಟ್ಟನು. ಅವನಿಗೆ ಬೇಸರ ಹೊಂಟದ. ಅದು ಅಲ್ಲದೆ ಇದು ನಾವು ಕೊಡದಾಗ ಹಾಕ್ಕೊಂಡು ತಂದು ಗಿಡಗಳಿಗೆ ಹಾಕ್ತೇವೆ. ಯಾಕಂದ್ರೆ ಡ್ರಿಪ್ಪಿನ ಮುಖಾಂತರ ಕೊಡ್ಬೇಕಂದ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಡ್ರಿಪ್ನಾಗೆಲ್ಲ ಕಚರ ಸಿಗ್ಬೀಳೋ ಕಾರಣಕ್ಕೆ ನಾವು ಈ ರೀತಿಯಾಗಿ ಹಾಕ್ತೇವೆ. ಆದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತದ ಗಿಡಗಳಿಗೆ ತಂದು ಜೀವಾಮೃತ ಹಾಕ್ಬೇಕಂದ್ರೆ. ಆದ್ರೂ ಮಾಡಬೇಕಲ್ಲ ಪ್ರಯತ್ನ. ಇದು ನೋಡ್ರಿ ಬೇವಿನ ಹಿಂಡಿ. ಫಸ್ಟ್ ಬೇವಿನ ಹಿಂಡಿ ಹಾಕಿದೆವು, ಆದಮೇಲೆ ಅದ್ರ ಮೇಲೆ ಜೀವಾಮೃತ ಹಾಕ್ತಾ ಹೊಂಟಿದೆವು. ಈ ರೀತಿ ಹಾಕೋದ್ರಲಿಂತ ಏನಾಗ್ತದ, ಬೇವಿನ ಹಿಂಡಿದು ಅಸರು ಜಾಸ್ತಿ ಬೇರುಗಳಿಗೆ ಇಳಿತದೆ. ಎರಡೂ ಸೇರಿ ಏನಾಗ್ತದ, ಒಂದು ಒಳ್ಳೆಯ ದ್ರವ ರೆಡಿಯಾಗಿ ಗಿಡಗಳಿಗೆ ಆರೋಗ್ಯಕರವಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.